ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ ಸೀಸನ್ 12ರ 2ನೇ ವಾರದ ಕಿಚನ ಪಂಚಾಯಿತಿ ಶುರು ಅಂತಾನೆ ಹೇಳ್ಬೋದು. ಇನ್ನು ಪ್ರತಿ ವಾರನೂ ಕೂಡ ವೀಕೆಂಡ್ ಅಲ್ಲಿ ಒಂದು ಸರ್ಪ್ರೈಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಯಾರಿಗೆ ಕ್ಲಾಸ್ ತಗೊಳ್ತಾರೆ ಅನ್ನೋ ಕುತೂಹಲ ವೀಕ್ಷಕರಿಗೆ ಇದ್ದೇ ಇರುತ್ತೆ. ಇನ್ನು ಇವತ್ತಿನ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಪ್ರಶ್ನೆನ ಕೇಳಿದ್ದಾರೆ ಎಲ್ಲ ಸ್ಪರ್ಧಿಗಳಿಗೂ ಕೂಡ. ಕಾಕ್ರೋಚ್ ಅವರು ಅಸುರ ಅನ್ನೋ ಒಂದು ಟಾಸ್ಕ್ನ ಯಾವ ರೀತಿ ಇತ್ತು ಮತ್ತು ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಎಲ್ರಿಗೂ ಒಂದು ಪ್ರಶ್ನೆನ ಕೇಳಿದ್ದಾರೆ. ಅವರ ಕ್ರೌರ್ಯ ಅಟ್ಟಹಾಸ ಕೇವಲ ಮೇಕಪ್ಗೆ ಮಾತ್ರ ಸೀಮಿತವಾಗಿತ್ತು ಅಂತ ಇಲ್ಲಿ ಜಾನ್ವಿ ಹೇಳ್ತಾರೆ. ಹಾಗೆಯೇ ಅವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟಕ್ಕೆ ಅಷ್ಟೇ ಅಂತಲೂ ಕೂಡ ಇಲ್ಲಿ ಜಾನ್ವಿ ಅವರು ಹೇಳಿದ್ದಾರೆ. ಅವರು ಅಸುರ ಅನ್ನೋದಕ್ಕಿಂತ ನಮಗೆ ಜೋಕರ್ ಆಗಿ ಕಾಣಿಸ್ಕೊಂಡ್ರು ಅಂತ ರಾಶಿಕಾ ಕೂಡ ಇಲ್ಲಿ ಕಾಕ್ರೋಚ್ ಸುದ್ದಿ ಬಗ್ಗೆ ಮಾತನಾಡಿದ್ದಾರೆ. ನಾನು ಇದನ್ನು ಒಪ್ಪೋದಿಲ್ಲ ಅಣ್ಣ, ನಾನು ಇವ್ರ ಕಾಲ್ಗೊಂದು ಬೀಳ್ಬೇಕಷ್ಟೇ, ಹೆಂಗಣ ಬದುಕಲಿ ಇವ್ರ ಜೊತೆ ಅಂತ ಕೂಡ ಕಾಕ್ರೋಚ್ ಸುದ್ದಿ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ. ಹೆಂಗೆ ಹೇಳಿ ಮಾಡಿಸ್ಲಿ ಅಣ್ಣ, ಏನು ಅರ್ಥ ಆಗ್ತಾ ಇಲ್ಲ ಅಣ್ಣ ಅಂತ ಕೂಡ ಇಲ್ಲಿ ಹೇಳ್ತಾರೆ ಕಾಕ್ರೋಚ್ ಸುದ್ದಿ ಅವರು. ಇನ್ನು ಶೋನ ಸೀರಿಯಸ್ ನಿಮಗೆ ಅಕಸ್ಮಾತ್ ಅರ್ಥ ಆಗ್ತಿಲ್ಲ ಅಂದರೆ, ನಿಮಗೆ ಕೊಟ್ಟಿರುವಂಥ ಪವರ್ನೆಲ್ಲ ಯೂಸ್ ಮಾಡಿಕೊಂಡು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದರೆ, ಹಾಗೆಯೇ ಈ ಶೋನ ಗಾಂಭೀರ್ಯತೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ನಿಮಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಈ ಕ್ಷಣನೇ ನೀವು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ಬೋದು ಅಂತ ಕಿಚ್ಚ ಸುದೀಪ್ ಅವರು ಇಲ್ಲಿ ಕಾಕ್ರೋಚ್ ಸುದ್ದಿಗೆ ಹೇಳಿದ್ದಾರೆ. ಇನ್ನು ಅದೇ ಕ್ಷಣಕ್ಕೆ ಬಿಗ್ ಬಾಸ್ ಡೋರ್ ಕೂಡ ಓಪನ್ ಆಗುತ್ತೆ, ಯಾರು ಕೂಡ ಹೋಗೋದಿಲ್ಲ. ಆದರೆ ಪ್ರತಿ ಸೀಸನಲ್ಲೂ ಕೂಡ ಇದೇ ರೀತಿ ನಡೆಯುತ್ತೆ. ಅದೇ ರೀತಿ ಡೋರ್ನ ಓಪನ್ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾರು ಕೂಡ ಹೋಗೋದಕ್ಕೆ ಮುಂದಾಗೋದಿಲ್ಲ. ಇನ್ನು ಕಾಕ್ರೋಚ್ ಸುದ್ದಿ ಅವರಿಗೆ ಇವತ್ತಿನ ಕ್ಲಾಸ್ ಅಂತಲೇ ಹೇಳ್ಬೋದು ಕಿಚ್ಚನ ಪಂಚಾಯಿತಿಯಲ್ಲಿ. ಇನ್ನು ಜಾನ್ವಿ, ರಾಶಿಕಾ ಹಾಗೂ ಕೆಲವು ಸ್ಪರ್ಧಿಗಳು ಕಾಕ್ರೋಚ್ ಸುದ್ದಿ ಅವರು ಅಸುರರ ಪಾತ್ರವನ್ನು ಸರಿಯಾಗಿ ನಿಭಾಯಿಸ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.